ಒಂದು ಸಾಮಾನ್ಯ ಅಂಶ, ಎರಡನೇದ್ದು ಸರ್ಪವೇ ಮೊದಲಾದ ಕೊಟ್ರು. ಮೊದಲಾದ ಅಂದ್ರೆ ದಂಡ, ಭೂಮಿಯ ರೇಖಾ, ಜಲಧಾರೆ, ಪೂಮಾಲೆ, ಇವೆಲ್ಲ ಮೊದಲಾದ ವಿಶೇಷ ಅಂಶಗಳಿರುತ್ತವೆ. ಹಿಂಗ್ ತೋರ್ಬೇಕಾದ್ರೆ ಇವಕ್ಕೆ ಉಪಾದಾನ ಕಾರಣ ಏನ್ರಿಪ್ಪ? ವಿಶೇಷ ಕಲ್ಪಿತ ವಿಶೇಷಾಂಶ ಭ್ರಾಂತಿ ರೀ ಪೂರ. ಅದಕ್ಕೆ ಆ ಭ್ರಾಂತಿನ ತೋರ್ಬೇಕಾದ್ರು ಅವ್ ಕಾರಣ ಬೇಕಲ್ಲ. ಇದು ಹಗ್ಗದ ಅಜ್ಞಾನ. ಹಗ್ಗದ ಅಜ್ಞಾನ ಹೌದಿಲ್ರಿ? ಹೌದೌದು. ನಿಮಿತ್ತ ಕಾರಣ ಏನ್ರಿ? ನಿಮಿತ್ತ ಕಾರಣ್ರಿ. ನಿಮಿತ್ತ ಕಾರಣ ಹಗ್ಗನೇ ಅಲ್ರಿ? ಓಂ ನಮಃ ಶಿವಾಯ. ಹಗ್ಗ ಹೆಂಗಾಗ್ತದ್ರಿ ಸರ? ಸಾದೃಶ್ಯ ದೋಷ. ಏನು ಇದು ರೀ, ಏನಂದ್ರ ಮಂದತ್ವ ಅಂಧತ್ವ. ವಿಚಾರ ಮಾಡ್ರಿ. ಪಕ್ಕ ಯಾಸರಾಗಿರ್ಲಿ ಅದಕ್ಕೂ ನೀನ. ಹಿಂಗ ತೋರ್ಲಿಕ್ಕೆ ಏನ್ ಕಾರಣತ್ತಿರ್ಲ? ಹಗ್ಗದಲ್ಲಿ ಅದೇ ಹಗ್ಗದ ಅಜ್ಞಾನದಿಂದನೇ ತೋರ್ತದಂತ. ಉಪಾದಾನ ಕಾರಣ ಆಯ್ತದು. ನಸುಗತ್ತಲೆ ಅಂತೀರಿ. ಅವ್ರವ್ರ ಸಂಸ್ಕಾರಗಳೇ ನಿಮಿತ್ತ ಕಾರಣ. ಬರೋಬರಿ ಆಯ್ತು ನೋಡ್ರಿ. ಯಾರ್ಯಾರಿಗೆ ಯಾವ ಸಂಸ್ಕಾರದ ಅದು ತೋರ್ಲಿಕ್ಕತ್ತದ್ರಿ ಅದು. ಅಷ್ಟ ಆಕಾರ ಆಗ್ಲಿಕತ್ತದಲ್ಲ. ಮತ್ತೆ ಒಂದೇ ಇಲ್ಲ, ಅದು ಅನೇಕ ಆಕಾರ ಆಗ್ಲಿಕತ್ತದ. ಹೌದು, ಬರೋಬರಿ. ಅದಕ್ಕೆ ಹೇಳ್ತಾರ್ರಿ, ಎರಡನೇದು ಸರ್ಪವೇ ಮೊದಲಾದ ವಿಶೇಷ ಅಂಶಗಳಿರುತ್ತವೆ. ಆ ಸಾಮಾನ್ಯ ಇದಂ ಅಂಶವು ಸರ್ಪವೇ ಮೊದಲಾದ ವಿಶೇಷ ಅಂಶಗಳಲ್ಲಿ ಪೂರ್ಣವಾಗಿ ವ್ಯಾಪಕವಿರುತ್ತದೆ. ಯಾವಾದ್ರಿ? ಆ ಸಾಮಾನ್ಯ ಇದಂ ಅಂಶ. ಅದು ಸರ್ಪ ತೂರೊಳಗಿದಂ, ದಂಡ ತೂರೊಳಗಿದಂ, ಭೂಮಿಯ ರೇಖಾ ತೂರೊಳಗಿದಂ, ಇದು 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 ಅನು ಏನದ ಅವಕ್ಕೆಲ್ಲ ಮೂಲ ಆಧಾರದದು. ಸಾಮಾನ್ಯ ಇದಂ ಅಂಶವು ಸರ್ಪವೇ ಮೊದಲಾದ ವಿಶೇಷ ಅಂಶಗಳಲ್ಲಿ ಪೂರ್ಣವಾಗಿ ಅದು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ವ್ಯಾಪಕವಿರುತ್ತದೆ. ಇದಂ ಲಕ್ಷಣ ಅದನ್ರಿಪ್ಪ. ಇದಂ ಅಂಶಕ್ರಿ? ಇದಂ ಅಂಶಕ್ಕದಲ್ರಿ. ಭ್ರಾಂತಿ ಕಾಲದಲ್ಲಿ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಯಾವುದು ತೋರುತ್ತದೆಯೋ ಅದು ಸಾಮಾನ್ಯ ಲಕ್ಷಣ ಇರ್ತದೆ. ಮತ್ತೇನ್ರಿ? ಅಲ್ಲ, ಲಕ್ಷಣ ಅಲ್ಲ, ವ್ಯಾಖ್ಯಾನ ಇರ್ತದೆ. ಲಕ್ಷಣ ಏನು ಹೇಳದಂಗಾಗ್ಯದ. ಇದಂ ಅಂದ್ರ ವರ್ತಮಾನ. ಬರ್ದಿರ ನೋಡ್ರಿ, ನಮಗೂ ತಲೆಯಾಗ ಬರಲ್ದು. ನನಗೂ ಬರೋದು. ಮತ್ತೆ ಅದಕ್ಕೂ ನಿಜಗುಂಡ್ರು ಹೇಳಿದಾರೆ ನೋಡ್ರಿ. ಏನ್ರಿ? ಇದಮೆನಿಸುವುದಕ್ಕೆ ತಾನಾವುದು ಆಶ್ರಯ ಪದವಾಗಿರುವುದು, ಅದು ಬಾಧೆ ಹೊಂದದೆ ತೋರುತ್ತೆಯ ಸತ್ತ, ಅದು ನಿನ್ನ ನಿಜ ಅಂದರ್ರಿ ಅವರು. ವರ್ತಮಾನ ಕಾಲ ಮತ್ತು ಸಮ್ಮುಖ ದೇಶ ಸಂಬಂಧವು ಇದಂ ಅಂಶ. ಬರ್ದಿರಿ ನೋಡ್ರಿ. ವರ್ತಮಾನ ಕಾಲ ಮತ್ತು ಸಮ್ಮುಖ ದೇಶಕ್ಕೆ ಸಂಬಂಧ ಇರಬೇಕು. ಸಂಬಂಧ ಆಗಿರ್ಬೇಕು ಅದು. ಅದು ಇದಂ ರೂಪ.
ಇದಂ. ಹ್ಮ್ ನೋಡ್ರಿ ಎಷ್ಟು ಕೆಲ್ಸಿಗೆ ಬತ್ತು, ನಮಗೂ ಸ್ಮರಣೆಗೆ ಇದ್ದಿತ್ತಿಲ್ಲ. ಹ್ಮ್ ಇನ್ನು ಒಂದೇ ಕಡ ಇದು ಸರ್ಪವಿರುತ್ತದೆ, ಇದು ದಂಡವಿರುತ್ತದೆ, ಇದು ಪೃಥ್ವಿಯ ರೇಖಾ ಇರುತ್ತದೆ, ಇದು ಜಲಧಾರೆ ಇರುತ್ತದೆ. ಈ ರೀತಿಯಿಂದ ಸರ್ಪವೇ ಮೊದಲಾದ ವಿಶೇಷ ಅಂಶಗಳಲ್ಲಿ ಇದಂ ಅಂಶವು ಪೂರ್ಣವಾಗಿ ವ್ಯಾಪಕವಿರುತ್ತದೆ. ಅದು ಅವೆಲ್ಲ ತೋರು ಎಲ್ಲ ಪೂರ್ಣದು, ಅದು ಅದು ಆಧಾರದರೆ ಅದ್ರ ಮ್ಯಾಗೆ ತೋರ್ಲಿಕತ್ತವು. ಇದು ಅನ್ನೋದು ಸಾಮಾನ್ಯ ಅಂಶ ಇಲ್ಲಂದ್ರೆ ಭ್ರಾಂತಿನೇ ಆಗುದಿಲ್ಲ ಏನ್ರಿ. ಆ ವ್ಯಾಪಕವಾದ ಸಾಮಾನ್ಯ ಇದಂ ಅಂಶವು ರಜ್ಜು ರೂಪವೇ ಇರುತ್ತದೆ. ಅದು ಹೆಂಗದ ರಜ್ಜು ರೂಪ? ರಜ್ಜು ಒಂದು ಬೇರೆ, ಇದಂ ಒಂದು ಬೇರೆ ಅಲ್ಲ. ಆ ಸಾಮಾನ್ಯ ಇದಂ ಅಂಶದ ಜ್ಞಾನಕ್ಕೆ ಭ್ರಾಂತಿಗೆ ಕಾರಣವಾದ ರಜ್ಜುವಿನ ಸಾಮಾನ್ಯ ಜ್ಞಾನವೆಂದು ಹೇಳುತ್ತಾರೆ. ರಜ್ಜುವಿನ ಸಾಮಾನ್ಯ ಜ್ಞಾನ ಇದು ಅನ್ನುವುದು. ರಜ್ಜುವಿನ ವಿಶೇಷ ಅಂಶ, ವಿಶೇಷ ಜ್ಞಾನ ಯಾವ್ರಿ? ಇದು ಹುರಿ ಗುಂಜ ಪುಂಜ. ಗುಂಜ ಪುಂಜ ತ್ರಿವಲಾಕಾರ. ಇದು ವಿಶೇಷದ ಜ್ಞಾನ ಆಗಿತ್ತಂದ್ರೆ ಭ್ರಾಂತಿನೇ ಆಗ್ತಿತ್ತಿಲ್ಲ. ಸಾಮಾನ್ಯದ ಜ್ಞಾನ ಇರಬೇಕು, ವಿಶೇಷದ ಅಜ್ಞಾನ ಇರಬೇಕು, ಅಲ್ಲಿ ಭ್ರಾಂತಿ ಆಗ್ತದೆ. ಆ ಸಾಮಾನ್ಯ ಇದಂ ಅಂಶವು ಸತ್ಯವಿರುತ್ತದೆ. ಅದ ಹೆಂಗದ್ರಿ? ಸತ್ಯದ. ಯಾಕಂದರೆ ರಜ್ಜುವಿನ ಜ್ಞಾನವಾದ ನಂತರವೂ ಕೂಡ ಆ ಇದಂ ಅಂಶವು ತೋರುತ್ತದೆ. ಭ್ರಾಂತಿ ನಿವೃತ್ತಿ ಆದ್ರೂ ಸಹಿತ ಇದು ಹಗ್ಗ ಅನ್ನುವಾಗುವ ಅದೇ ನೋಡ್ರಿ. ಅದಕ್ಕೆ ಸತ್ಯ ಇರುತ್ತದೆ. ಇನ್ನು ಒಂದೇ ಕಡ ಹೇಗೆಂದರೆ, ಭ್ರಾಂತಿ ಕಾಲದಲ್ಲಿ ಇದು ಸರ್ಪವಿರುತ್ತದೆ ಎಂಬ ಈ ರೀತಿಯಿಂದ ಸರ್ಪಾದಿಗಳೊಡನೆ ಕೂಡಿಕೊಂಡು ಇದಂ ಅಂಶವು ಹೇಗೆ ಪ್ರತೀತಿಯಾಗುತ್ತದೆಯೋ ಅದರಂತೆ ಭ್ರಾಂತಿ ನಿವೃತ್ತಿಯಾದ ಆ ನಂತರದಲ್ಲಿಯೂ ಕೂಡ ಇದಂ ರಜ್ಜು ಇರುತ್ತದೆ ಎಂಬ ಈ ರೀತಿಯಿಂದ ರಜ್ಜುವಿನೊಡನೆ ಕೂಡಿಕೊಂಡು ಈ ಇದಂ ಅಂಶವು ಪ್ರತೀತಿಯಾಗುತ್ತದೆ. ಒಂದು ವೇಳೆ ಆ ಇದಂ ಅಂಶವು ಕೂಡ ಮಿಥ್ಯವಾಗಿದ್ದರೆ ಸರ್ಪಾದಿಗಳಂತೆ ಭ್ರಾಂತಿಯ ನಿವೃತ್ತಿಯ ಆನಂತರದಲ್ಲಿಯೂ ಕೂಡ ಆ ಇದಂ ಅಂಶವು ಪ್ರತೀತಿಯಾಗಬಾರದಾಗಿತ್ತು. ಯಾಕ? ಸರ್ಪ ಹೆಂಗ ನಿವೃತ್ತಿ ಆಗೋಯ್ತು ಹಂಗ ಅದನ್ನು ನಿವೃತ್ತಿಯಾಗಿ ಹೋಗ್ತಿತ್ತ ಇಂದ. ಇದಂ ಪ್ರತೀತಿನೇ ಆಗ್ತಿತ್ತಿಲ್ಲ ಇಂದದು ಆಧಾರದ. ಆದ್ದರಿಂದ ಸರ್ಪವೇ ಮೊದಲಾದ ಭ್ರಾಂತಿಗಳಲ್ಲಿಯೂ ವ್ಯಾಪಕವಾದ ಯಾವ ಇದಂ ಅಂಶ ಸತ್ಯವಿರುತ್ತದೆ ಹಾಗೂ ಅಧಿಷ್ಠಾನವಾದ ರಜ್ಜು ರೂಪವಿರುತ್ತದೆ. ಇದಂ ಅಂಶ ಏನದ? ರಜ್ಜು ರೂಪದ್ರಿ ಅದು. ಮತ್ತು ಪರಸ್ಪರ ವ್ಯಭಿಚಾರಿಗಳಾಗಲ್ಪಟ್ಟಂತ ಯಾವ ಸರ್ಪವೇ ಮೊದಲಾದವುಗಳು ಕಲ್ಪಿತವಿರುತ್ತವೆ. ವ್ಯಭಿಚಾರಿಗಳಾಗಲ್ಪಟ್ಟಂಥ ಒಂದಿದ್ದಾಗ ಇನ್ನೊಂದಿಲ್ಲವು. ವ್ಯಭಿಚಾರಿ ಅಭಾವ. ಇನ್ನು 368ನೇ ಅಂಕದಲ್ಲಿ ಅದರಂತೆಯೇ ಸರ್ವ ಪದಾರ್ಥಗಳಲ್ಲಿಯೂ 5 ಅಂಶಗಳಿರುತ್ತವೆ. ಸರ್ವ ಪದಾರ್ಥಗಳಲ್ಲಿ 5 ಅಂಶದವ್ರಿ. ಒಂದನೇದ್ದು ನಾಮ,
ಎರಡನೇದ್ದು ರೂಪ, ಮೂರನೇದ್ದು ಅಸ್ಥಿ, ನಾಲ್ಕನೇದ್ದು ಭಾತಿ ಹಾಗೂ ಐದನೇದ್ದು ಪ್ರಿಯ. ಹ್ಮ್. ಪ್ರತಿಯೊಂದು ವಸ್ತು ಯಾವುದೇ ಹಿಡಿರಿ ನೀವು, ಹೌದು, ಪ್ರತಿಯೊಂದು ವಸ್ತುವಿಗೆ 5 ಅಂಶ ಇದ್ದೇ ಇರ್ತವೆ. ನಾಮ ರೂಪ ಅಸ್ಥಿ ಭಾತಿ ಪ್ರಿಯ 3 ಗುಣ ಇರ್ತವೆ. 3 ಗುಣ. 3 ಗುಣನೂ ಇರ್ತವೆ ಅವು. ಹ್ಮ್. ಯಾಕಂದ್ರೆ ತ್ರೈಗುಣ್ಯ ವಿಷಯವೇದ ನಿಸ್ತ್ರೈಗುಣ್ಯೋಭವ ಅರ್ಜುನ. ಹ್ಮ್. ಆತ್ಮನಲ್ಲಿ ಮಾತ್ರ 3 ಗುಣಗಳದ ಲೇಶಿಲ್ಲ. ಇಲ್ಲ. ಇವೆಲ್ಲ ಅನಾತ್ಮ ವಸ್ತುಗಳಲ್ಲಿ ಇರ್ತಾವ ಇವೆಲ್ಲ. ಅಂದ್ರಂತಿ ಶರೀರದಲ್ಲಿ ಸಹಿತ ಏನವ್ ನೋಡ್ರಿ ಇದರಲ್ಲಿ ಸಪ್ತಧಾತುಗಳು. ಇಲ್ಲಿ ಸಪ್ತಧಾತು ಅನ್ನೋದಕ್ಕಿಂತ ಇಲ್ಲಿ ತಾಯಿಯ 3 ಅಂಶ ಅದಾವ್ರಿ, ತಂದೆಯು 3 ಅಂಶ ಅದಾವ. ಅವೇ ಅವೇ ಸಪ್ತಧಾತುಗಳು ಮತ್ತೆ ಅವೇ ಆತವನ್ರಿ. ಹೌದು. ತಾಯಿ 3 ಹೊರಗದಾವ, ತಂದೆಯು 3 ಒಳಗದ. ಆಧಾರ ಅಧಿಷ್ಠಾನವ್ರಿ ಅವು. ತಾಯಿ 3 ಯಾವ್ರಿ ಹೊರಗಿನು? ಇದು ಚರ್ಮ ಮತ್ತು ಕೇಶ ಏನ್ರಿಪ್ಪ? ಕೇಶ ಅಲ್ರಿ, ಚರ್ಮ, ರಕ್ತ, ಮಾಂಸ. ಮಾಂಸ, ರಕ್ತ ಮತ್ತು ಚರ್ಮ. ಇನ್ನು ತಂದೆಯು 3 ಯಾವ್ರಿ? ಮಜ್ಜ, ಅಸ್ಥಿ, ಎಲುಬ ಮತ್ತು ನರ, ಮಜ್ಜ. ಅಂದ್ರೆ ಎಲುಬಿನೊಳಗೆ ರಸ ರೀ, ಅವು ಒಳಗದವು. ಇವು ಹೊರಗೆ ತೋರ್ತಾವ ಯಾವು? ತಾಯಿವು. ನಾಯಿ ಎಲುಬು ಕಡಿತದ, ಮಜ್ಜ ಸಂಬಂಧ ಕಡಿತದ. ಏನ್ರಿ? ಅದಕ್ಕೆ ಹಿಂಗೆ ಒಮ್ಮೆ ಏನಾಯ್ತಪ್ಪ ಅಂದ್ರ ಪರಮಾತ್ಮ ಪಾರ್ವತಿ ಇಬ್ರು ಕೂಡಿ ಕೂತಿದ್ರಿ. ಭೃಂಗಿ ಅವ ಪರಮಾತ್ಮನಿಗೆ ನಮಸ್ಕಾರ ಮಾಡ್ದ, ಪಾರ್ವತಿಗೆ ಮಾಡ್ಲಿಲ್ಲ. ಭೃಂಗಿ ಕೈಲಾಸದಲ್ಲಿ ನಾಟ್ಯ ಮಾಡವ, ನಾಟ್ಯಾಧಿಕಾರಿ ಅಂತ ಹೇಳ್ಯಾರ ನೋಡ್ರಿ ಅವನಿಗೆ. ಮಾಡ್ದ, ಆಕಿ ಶೆಟ್ಟು ಬತ್ರಿಕಿಗೆ ಇಲ್ಲ ನನಗ್ ನಮಸ್ಕಾರ ಮಾಡ್ಲಿಲ್ಲ ನೀ ಅಂದಳ. ಅಂದಾಗ ಅವನಿಗೆ ಮಾಡಂಗಿಲ್ಲ ಅಂದವ. ಯಾಕಂದ್ರೆ ನೀ ಸುಳ್ಳದಿ, ಮಿಥ್ಯಾದಿ, ನೀ ಸತ್ಯ ಇಲ್ಲ, ಅದಕ್ಕೆ ಮಾಡಂಗಿಲ್ಲ. ನನಗ್ ನಮಸ್ಕಾರ ಮಾಡ್ಲಿಲ್ಲ ಅಂದ್ರ ನನ್ನ ಅಂಶ ನನಗ್ ಕೊಡು ಅಂದಳಾಕಿ. ತಗೋ ಅಂದ್ರಿ ಅವನು. ರಕ್ತ, ಮಾಂಸ ಮತ್ತು ಚರ್ಮ ತಗೊಂಡ್ಲು. ಇದು ಬರೀ ಹಾಂದ್ರ ನಿತ್ರಿ, ಇದು ಎಲುವಿನ ಹಾಂದ್ರ. ಅಟ್ಟಕ್ಕೆ ಸುಮ್ ಬೀಳ್ಲಿಲ್ರಿ ಆಕಿ ಬೆರ್ಕಿ. ಪ್ರೆಸ್ಸರ್ ಗಾಳಿ ಬಿಟ್ಲು. ಇದಕ್ ಹಾರಿಸ್ಬೇಕಂತ ಹೇಳಿ. ಅವಾಗ ಪರಮಾತ್ಮ ಇನ್ನೊಂದು ಕಾಲ್ ಕೊಟ್ರಿ ಹಿಂದ ಆಧಾರ. ಮೆಟ್ನಲಿಗಿದ್ದು ನೋಡ್ರಿ ಹಿಂದ ತೂರವು 3 ಕಾಲ. ಅದಕ್ಕೆ ಅವನಿಗೆ ಮುಕ್ಕಾಲ ಭೃಂಗಿ ಅಂತ ಬಂದದ್ರಿ ನಾಮ.
ಹ್ಮ್ 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 ಹಾ ನೋಡ್ರಿ ಏನಂತಾರ್ರಿ. ಒಂದನೇದ್ದು ನಾಮ, ಎರಡನೇದ್ದು ರೂಪ, ಮೂರನೇದ್ದು ಅಸ್ಥಿ, ನಾಲ್ಕನೇದ್ದು ಭಾತಿ, ಐದನೇದ್ದು ಪ್ರಿಯ. ಹಾ ಇನ್ನು ಮತ್ತ ಒಂದನೇದ್ದು ಇದೇನದ್ರಿ ಶಠ. ಘಟ. ಹಾ ಘಟ. ಹಾ ಘಟ ಎಂಬುದು ಎರಡಕ್ಷರವುಳ್ಳ ನಾಮ ಮತ್ತು ಎರಡನೇದ್ದು ಗೋಲವಾಗಿರುವುದು ಅದರ ರೂಪ. ಇನ್ನು ಮೂರನೇದ್ದು ಘಟ ಇರುತ್ತದೆ ಎಂಬುದು ಅಸ್ಥಿ ಹಾಗೂ ಇನ್ನು ನಾಲ್ಕನೇದ್ದು ಘಟ ಪ್ರತೀತಿಯಾಗುತ್ತದೆ ಎಂಬುದು ಭಾತಿ ಮತ್ತು ಘಟ ಪ್ರಿಯವಿರುತ್ತದೆ ಎಂಬುದು ಆನಂದ. ಏನ್ರಿ? ಘಟ ಪ್ರಿಯದ, ನೀರ್ ತರ್ಲಿಕ್ಕ ಅನುಕೂಲ ಅದ, ಅದಕ್ಕೆ ಪ್ರಿಯ ಅದ. ಏನ್ರಿ? ಅದಕ್ಕೆ ಇಲ್ಲಿ ಮುಂದೆ ಏನಂತಾರ ನೋಡ್ರಿ ಕಂಸದೊಳಗ, ಸರ್ಪ, ಸಿಂಹ ಮೊದಲಾದವುಗಳು, ಸರ್ಪಿಣಿ, ಸಿಂಹಿಣಿ ಮೊದಲಾದವುಗಳಿಗೆ ಪ್ರಿಯವಾಗಿರುತ್ತವೆ. ಮನುಷ್ಯರಿಗೆ ಪ್ರಿಯ ಅದಾವನ್ರಿ? ಮನುಷ್ಯರಿಗೆ ಪ್ರಿಯ ಇಲ್ಲ, ತಮ್ಮ ತಮ್ಮ ವ್ಯಾಟಿಯಲ್ಲೇನೆ ಪ್ರಿಯ ಅದಾವು. ಮನುಷ್ಯರಿಗಿಲ್ಲ ಅಂದ್ರು ತಮ್ಮ ಅವಕ್ಕ ಪ್ರಿಯ ಅದಾವ. ಸರ್ಪಕ್ಕೆ ಪ್ರಿಯ ಅದ, ಶಿವಕ್ಕೆ ಪ್ರಿಯ ಅದ. ಸರ್ಪಿಣಿ ಸರ್ಪಿಣಿ ಹೆಣ್ಣು ಸರ್ಪಿಣಿ, ಹೆಣ್ಣ ಶಿವಿಣಿ. ಅದೇ ಈ ರೀತಿಯಿಂದ ಸರ್ವ ಪದಾರ್ಥಗಳಲ್ಲಿ 5 ಅಂಶಗಳಿರುತ್ತವೆ. ಇನ್ನ ಒಂದರೊಳಗೆ ಎರಡನೇದ್ದು ನಾಮರೂಪಗಳು ಹ್ಯಾಂಗವಪ್ಪ ಅಂದ್ರೆ ವ್ಯಭಿಚಾರಿಗಳಾಗಿರುತ್ತವೆ. ಒಂದಕ್ಕಿದ್ದ ನಾಮ ಇನ್ನೊಂದಕ್ಕಿಲ್ಲ, ಇನ್ನೊಂದಕ್ಕಿದ್ದ ರೂಪ ಮತ್ತೊಂದಕ್ಕಿಲ್ಲ. ಘಟದ ರೂಪ ಪಟಕ್ಕಿಲ್ಲ, ಪಟದ ರೂಪ ಘಟಕ್ಕಿಲ್ಲ. ಹೌದಿಲ್ರಿ? ಅದಕ್ಕೆ ಅವು ವ್ಯಭಿಚಾರಿ ಇರುತ್ತವೆ. ಇನ್ನ 3, 5 ಹೇಳ್ತಾರೆ ಇಲ್ಲಿ. ಅವುಗಳಲ್ಲಿ ಅಸ್ಥಿ, ಭಾತಿ, ಪ್ರಿಯ ರೂಪವೆಂಬ 3 ಅಂಶಗಳು ಸರ್ವ ಪದಾರ್ಥಗಳಲ್ಲಿ ವ್ಯಾಪಕವಾಗಿರುತ್ತವೆ. ಅಸ್ಥಿ, ಭಾತಿ, ಪ್ರಿಯ ಸರ್ವದರಲ್ಲಿ ವ್ಯಾಪಕದವರು. ಯಾವ ವಸ್ತು ಕೆಲವೆಡೆ ಇದ್ದು ಕೆಲವೆಡೆ ಇರುವುದಿಲ್ಲವೋ ಅದು ವ್ಯಭಿಚಾರಿ ಎಂದು ಹೇಳಲ್ಪಡುತ್ತದೆ. ಒಂದ್ ಜನಗಾದ ಇನ್ನೊಂದ್ ಜನಗಿಲ್ಲ ಅಂದ್ರೆ ಅದು ವ್ಯಭಿಚಾರಿ. ದೇಶದಿಂದ ಅಂತ ಉಳ್ಳತ್ತು. ಈಗ ನೋಡ್ರಿ, ದೇಹ ಇಲ್ಲದ ಮತ್ತೊಂದ್ ಜನಗಾದೇನಿದು ಇಲ್ಲ, ಇದಕ್ಕೆ ವ್ಯಭಿಚಾರಿ ಅಂತಾರ್ರಿ. ಇರುವುದಿಲ್ಲವೋ ಅದು ವ್ಯಭಿಚಾರಿ ಎಂದು ಹೇಳಲ್ಪಡುತ್ತದೆ. ಇನ್ನ ಒಂದರೊಳಗೆ 2 ಘಟವೆಂಬ ನಾಮವು ಹಾಗೂ ಗೋಲವೆಂಬ ರೂಪವು ಘಟದಲ್ಲಿ ಇರುವುದಿಲ್ಲ. ಪಟದಲ್ಲಿ ಘಟವೆಂಬ ನಾಮವು ಹಾಗೂ ಗೋಲವೆಂಬ ರೂಪವು ಪಟದಲ್ಲಿ ಇರುವುದಿಲ್ಲ. ಅದರಂತೆ ಪಟವೆಂಬ ನಾಮವು ಹಾಗೂ ಆ ಪಟದ ರೂಪವು ಘಟದಲ್ಲಿ ಇರುವುದಿಲ್ಲ. ಈ ರೀತಿಯಿಂದ ಸರ್ವ ಪದಾರ್ಥಗಳಲ್ಲಿ ನಾಮರೂಪ ಅಂಶಗಳು ವ್ಯಭಿಚಾರಿಗಳಾಗಿರುತ್ತವೆ. ಅವು ಹೆಂಗವು? ನಾಮರೂಪ ವ್ಯಭಿಚಾರಿ ಅದಾವ್ರಿ. ಅವು ಒಂದ್ ಜನಾಗಿರ್ತಾವ, ಒಂದ್ ಜನಾಗಿರಂಗಿಲ್ಲ. ಇವು ಮಾತ್ರ ಏನ್ರಿ? 3ರೊಳಗ 5ರೊಳಗ 3 ಏನದಾವ ನೋಡ್ರಿ. ಅಸ್ಥಿ, ಭಾತಿ, ಪ್ರಿಯ ರೂಪಗಳು ಸರ್ವದರಲ್ಲಿ ಅನುಗತವಾಗಿರುತ್ತವೆ. ಅನುಸೂತವಾಗಿದವ್ರು ಎಲ್ಲದರೊಳಗೆ, ಪ್ರತಿಯೊಂದರಲ್ಲಿ. ಹೇಗೆಂದರೆ ಸತ್ಯವಾಗಿಯೂ ಹಾಗೂ ಅಧಿಷ್ಠಾನವಾಗಿಯೂ ಇರುವ ಯಾವ ಇದಂ ಅಂಶವು
ಸರ್ವ ದಂಡಾದಿಗಳಲ್ಲಿ ಹೇಗೆ ದಂಡಾದಿಗಳು ತಗೊಂಡ್ರಿ, ದಂಡ, ಅವು ಸರ್ಪ, ಭೂಮಿ, ಬೀರ್, ಕೈಯೇರಿ ಹಿಡಿತೀರಿ ಹಿಡ್ರಿ ಅವೆಲ್ಲ. ಹಾ, ಆ ಸರ್ವ ದಂಡಾದಿಗಳಲ್ಲಿ ಹೇಗೆ ಅನುಗತವಾಗಿರುತ್ತದೆಯೋ ಅದರಂತೆಯೇ ಸತ್ಯ ರೂಪವಾಗಿಯೂ ಹಾಗೂ ಅಧಿಷ್ಠಾನ ರೂಪವಾಗಿಯೂ ಇರುವ ಯಾವ ಅಸ್ಥಿ ಭಾತಿ ಪ್ರಿಯ ರೂಪಾಂಶಗಳು ಸರ್ವ ಪದಾರ್ಥಗಳಲ್ಲಿ ಅನುಗತವಾಗಿರುತ್ತವೆ. ಇನ್ನು ಮತ್ತು ಒಂದರೊಳಗೆ ಎರಡನೇದ್ದು ಸರ್ಪ ಸರ್ಪದಂಡಾದಿಗಳಂತೆ ವ್ಯಭಿಚಾರಿಗಳಾದ ನಾಮರೂಪಗಳು ಕಲ್ಪಿತವಿರುತ್ತವೆ. ಆ ಸರ್ಪಾದಿಗಳಂತೆ ಏನವು ಸರ್ಪದಂಡಾದಿಗಳಂತೆ ವ್ಯಭಿಚಾರಿಗಳಾದ ನಾಮರೂಪಗಳು ಹೆಂಗದವಪ್ಪ ಅಂತ ಕೇಳಿದ್ರೆ ಕಲ್ಪಿತವಿರುತ್ತವೆ. ಹಾ, ಮತ್ತು ಇನ್ನ ಈ ಮೂರರೊಳಗೆ ಐದನೇದು ಅಸ್ಥಿಭಾತಿ ಪ್ರಿಯಗಳು ಹೆಂಗವಪ್ಪ ಅಂತ ಕೇಳಿದ್ರೆ ಸಚ್ಚಿದಾನಂದ ರೂಪಗಳಾಗಿರುವುದರಿಂದ, ಇವು ಸಚ್ಚಿದಾನಂದ ರೂಪವಾಗಿರುವುದರಿಂದ ಸತ್ಯ ಸ್ವರೂಪಗಳಾಗಿರುತ್ತವೆ. ಆತ್ಮ ಸ್ವರೂಪದವರು 3, 4, 5. ಹಾ, ಆತ್ಮ ಸ್ವರೂಪಗಳಾಗಿರುತ್ತವೆ. ಈ ರೀತಿಯಿಂದ ಸಚ್ಚಿದಾನಂದ ರೂಪ ಆತ್ಮನಲ್ಲಿ ಸರ್ವ ನಾಮರೂಪ ಪ್ರಪಂಚವು ಕಲ್ಪಿತವಿರುತ್ತದೆ. ಆ ಕಲ್ಪಿತ ಪದಾರ್ಥಗಳಾವವು ಆತ್ಮನ ಜನ್ಮಕ್ಕೆ ಕಾರಣವಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಆತ್ಮನು ಅಜನ್ಮನಿರುತ್ತಾನೆ. ಅಜನ್ಮ ಅನ್ನೋದ್ರ ಮ್ಯಾಲ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಜನ್ಮದಿಂದ ರೈತನಿರುತ್ತಾನೆ. ಹಾ, ಅಷ್ಟೇ ಅದ್ರ ಟಿಪ್ಪಣಿ. ಅಜನ್ಮನಿರುತ್ತಾನೆ. ಯಾವ ವಸ್ತು ಹುಟ್ಟುವುದೋ ಅದಕ್ಕೆ ಏನ್ರಿ ಸತ್ತ, ವೃದ್ಧಿ, ಪರಿಣಾಮ, ಅಪಕ್ಷಯ ಹಾಗೂ ವಿನಾಶವೆಂಬ 5 ವಿಕಾರಗಳಿರುತ್ತವೆ. ಯಾವಾಗ ಹುಟ್ಟ್ಯದ ನೋಡ್ರಿ ಅದಕ್ಕೆ. ಯಾವ ವಸ್ತು ಹುಟ್ಟುವುದು ಅದಕ್ಕೆ ಏನು ಸತ್ತ, ವೃದ್ಧಿ, ಪರಿಣಾಮ, ಅಪಕ್ಷಯ ಹಾಗೂ ವಿನಾಶ ಎಂಬ 5 ವಿಕಾರಗಳಿರುತ್ತವೆ. ಆದರೆ ಆತ್ಮನು ಹುಟ್ಟುವುದೇ ಇಲ್ಲವಾದ್ದರಿಂದ ಈ ಮುಂದೆ ಸಂಭವಿಸುವ 5 ವಿಕಾರಗಳು ಆಗುವುದಿಲ್ಲ ಆತ್ಮನಿಗೆ. ಯಾವಾಗ ಹುಟ್ಟುತ್ತದ ಅದಕ್ಕೆ ವಿಕಾರದ ರೀ. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷತೆ, ವಿನಶ್ಯತೆ. ಹುಟ್ಟುತ್ತಂದ್ರೆ ಅದಕ್ಕೆ ಮುಂದಿನ 5 ವಿಕಾರಗಳೆಲ್ಲ ಚಾಲು ಅದನ್ನೇ ನೋಡ್ರಿ. ಆದ್ರ ಆತ್ಮ ಹುಟ್ಟೇ ಇಲ್ಲ. ಹುಟ್ಟಿಲ್ಲ ತಿಳಿನೇ ಅವನಿಗೆ ವಿಕಾರ ಇಲ್ಲ. ವಿಕಾರಗಳಾಗುವುದಿಲ್ಲ. ಈ ರೀತಿಯಿಂದ ಅಜನ್ಮ ಅಂದರೆ ಜನ್ಮವೇ ಮೊದಲಾದ 6 ವಿಕಾರಗಳಿಂದ ರಹಿತನಾಗಿ ಆತ್ಮನಿರುತ್ತಾನೆ. ನಮ್ಮ ಸ್ವರೂಪಕ್ಕ ವಿಕಾರ ಅನ್ನೋದೇ ಇಲ್ಲ. ಯಾಕಿಲ್ಲ ಅಂದ್ರೆ ಹುಟ್ಟಿಲ್ಲ. ಯಾಕಂದ್ರೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರ. ಶರೀರ ಹನ್ಯ ಆಗಿ ಹೋಗ್ತದ, ಆತ್ಮ ಹನ್ಯ ಆಗುವುದಿಲ್ಲ. ಯಾಕಂದ್ರೆ ಸತ್ಯ ವಸ್ತು ಅದದು.
ಸತ್ತ ಅಂದರೆ ಪ್ರಕಟವಾಗುವಿಕೆ ಆಯ್ತು. ಏನ್ರಿ? ಇಲ್ಲಿ ಯಾರೋ ಶ್ರೀಕಾಂತ್ ಒಬ್ರು ಶ್ರೀಕಾಂತ್ ಶ್ರೀಕಾಂತ್ ಮ್ಯೂಟ್ ಮಾಡ್ರಿ. ಶ್ರೀಕಾಂತ್ ಅವ್ರ ಓಂ ನಮ ಶಿವಾಯ. ನೀವು ಓಪನ್ ಮಾಡ್ಬೇಡ್ರಿ. ಏನಾರ ಕೇಳೋದಿತ್ತ ಓಪನ್ ಮಾಡ್ರಿ. ನೋಡ್ರಿ ಏನಂತಾರ್ರಿ? ಸತ್ತ ಅಂದರೆ ಪ್ರಕಟವಾಗುವಿಕೆ ಹಾಗೂ ಅಪ್ರಕಟವೆಂದರೆ ಕಡಿಮೆಯಾಗುವಿಕೆ. ಹಾ, ಅದ್ರ ಮ್ಯಾಗ ಒಂದ್ ಟಿಪ್ಪಣಿ ಕೊಟ್ಟಾರ ನೋಡ್ರಿ, 411. ಘಟೋ ಜಾಯತೆ, ಘಟವು ತಯಾರವಾಗುತ್ತಿದೆ ಎಂಬ ವ್ಯವಹಾರಕ್ಕೆ ಜನ್ಮವು ಕಾರಣವಾಗಿರುತ್ತದೆ. ಹುಟ್ಟುತ್ರಿ. ಅದರ ನಂತರ ಘಟೋ ಜಾತ, ಘಟವು ಹುಟ್ಟಿತು ಎಂಬ ವ್ಯವಹಾರಕ್ಕೆ ಅಸ್ತಿತ್ವ ರೂಪ ವಿಕಾರವು ಕಾರಣವಿರುತ್ತದೆ. ಅಸ್ಥಿತೆ, ಇದಕ್ಕೆ ಪ್ರಕಟವೆಂತಲೂ ಹೇಳುತ್ತಾರೆ ಹಾಗೂ ಸತ್ತವೆಂತಲೂ ಕೂಡ ಹೇಳುತ್ತಾರೆ. ಮುಗಿತಲ್ಲ ಟಿಪ್ಪಣಿ? ಸತ್ತ ಅಂದರೆ ಪ್ರಕಟವಾಗುವಿಕೆ ಹಾಗೂ ಅಪಕ್ಷಯವೆಂದರೆ ಕಡಿಮೆಯಾಗುವಿಕೆ. ಇನ್ನ 369ನೇ ಅಂಕದಲ್ಲಿ ಆತ್ಮನು ಅಸಂಗನಿರುತ್ತಾನೆ. ಇದೆಲ್ಲ ಯಾಕೆ ಹೇಳಗತ್ತಾರಿ ಸರ? ಇದು ಎಲ್ಲ ತೆಗೆದು ಬೇಸ ಮುಂದೆ ಹೇಳಕತ್ತಾರ. ಇಲ್ಲ 3 ಪ್ರಶ್ನೆ ಮಾಡಿದವ ಹಿಂದ. ಯಾವ ತರ್ಕ ದೃಷ್ಟಿಯಾದ ಶಿಷ್ಯ 3 ಪ್ರಶ್ನೆ ಮಾಡಿದವ. ನಾನು ಯಾರು? ಜಗತ್ತಂದ್ರೆ ಏನು? ಜಗತ್ತನ್ನು ರಚಿಸಿದವರು ಯಾರು? ಬ್ರಹ್ಮ ಅಂದ್ರೆ ಯಾರು? ಮೋಕ್ಷಕ್ಕೆ ಕಾರಣ ಯಾವುದು? ಮೋಕ್ಷಕ್ಕೆ ಕಾರಣ ಯಾವ್ದನ್ರಿ? ಇವು 3 ಪ್ರಶ್ನೆ ಮಾಡಿದ್ರಿ ಅವ ಅಲ್ಲಿ ಶಿಷ್ಯ. ಅದಕ್ಕ ನೀ ಇಂಥ ವಿದ್ಯಪ್ಪ ಅಂತ ಹೇಳಿಗತ್ತಾರ. ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಲಿಗತ್ತಾರ. ಇವೆಲ್ಲ ಸ್ವರೂಪ, ಅವನ ಸ್ವರೂಪ, ನೀ ಯಾರಿದ್ದೀಯ ಅನ್ನೋದು ತಿಳಿಸಿಕೊಡ್ತಾರೆ. ಈಗ ಸ್ವರೂಪ ಸಡಗರ ಹೆಂಗದ ನೋಡು, ನೀ ಬೇರೆ ಸಡಗರ ತಿಳ್ಕೊಂಡಿದೆ ಅಂತಾರ. ಆತ್ಮನು ಅಸಂಗನಿರುತ್ತಾನೆ. ನೀ ಆತ್ಮದೇ. ನಾನು ಯಾರಂತ ಕೇಳಿದ್ದ, ನೀ ಆತ್ಮದೇ. ಅಂತ ಆತ್ಮನು ಅಸಂಗನಿರುತ್ತಾನೆ. ಆ ಆತ್ಮನು ಅಸಂಗನಿರುತ್ತಾನೆ. ಸಂಘವೆಂದರೆ ಸಂಬಂಧವೆಂದು ಅರ್ಥ. ಸಂಘ ಅಂದ್ರೆ ಸಂಬಂಧ. ಆ ಸಂಬಂಧವು ಸಜಾತಿಯ, ವಿಜಾತಿಯ ಹಾಗೂ ಸ್ವಗತ ಸಂಬಂಧಗಳಿಂದ ಕೂಡಿಕೊಂಡಿರುತ್ತದೆ. ಏನಂದ್ರಿ? ಆ ಸಂಘ ಅಂತ ಅಂದ್ರ ಸಂಘದ ಅರ್ಥ ಹೇಳ್ದೆ. ಏನೇನು ಕೂಡ್ಕೊಂಡು ಸಂಘ ಆಗ್ತದ. ಸಜಾತಿಯ ಆತ್ಮನಂತವನೇ ಇನ್ನೊಬ್ಬ ಆತ್ಮ ಇದ್ನಂದ್ರ ಅದು ಸಜಾತಿಯ ಸಂಬಂಧ. ವಿಜಾತಿಯ ಸಂಬಂಧ ಅಂದ್ರ
ಮತ್ತೊಬ್ಬ ಜೋಡಿ ಏನಾರ ಸಂಘ ಆಗ್ತದೇನಂದ್ರ ಆಗೋದಿಲ್ಲ ಅಂತ. ವಿಜಾತಿ ಅಂದ್ರೆ ಮನುಷ್ಯ ಬೇರೆ, ಪಶು ಬೇರೆ. ಜಾತಿ ಬಿನ್ ವ್ಯಕ್ತಿ ಬಿನ್ ವಿಜಾತಿ. ವಿಜಾತಿ. ಇಲ್ಲಿ ನೋಡ್ರಿ, ಆ ಸಂಬಂಧವು ಸಜಾತಿಯ. ಸಜಾತಿ ಅಂದ್ರೆ ಅದಕ್ಕಂತಾರ್ರಿ? ಜಾತಿ ಭಿನ್ನ ಜಾತಿ ಏಕ ಏನು ವ್ಯಕ್ತಿ ಭಿನ್ನ ವ್ಯಕ್ತಿ ಭಿನ್ನ ಸಜಾತಿ. ವ್ಯಕ್ತಿ ಭಿನ್ನ ಜಾತಿ ಏಕ. ಹೆಂಗಾರ ಏನ್ರಿ ಸಜಾತಿ ಅಂದ್ರ ಅದು ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ಇನ್ನ ವಿಜಾತಿ ಅಂದ್ರಿ ವ್ಯಕ್ತಿನೂ ಭಿನ್ನ ಜಾತಿನೂ ಭಿನ್ನ. ವ್ಯಕ್ತಿನೂ ಭಿನ್ನ ಜಾತಿನೂ ಭಿನ್ನ ವಿಜಾತಿ. ಹಾಗೂ ಸ್ವಗತ. ಸ್ವಗತ ಅಂದ್ರಿ ದೇಹದಲ್ಲಿರುವ ಅವಯವಗಳು ಭಿನ್ನ ಭಿನ್ನ ಇರ್ತಾವಲ್ರಿ. ಸ್ವ ಅಂದ್ರ ತನ್ನ, ಗತ ಅಂದ್ರೆ ಇರುವಂತ ಭೇದಗಳಿಗೆ ಸ್ವಗತ ಭೇದ. ಒಂದೇ ಶರೀರದಲ್ಲಿ ಎಡಗೈ ಬೇರೆ, ಬಲಗೈ ಬೇರೆ, ಕಣ್ಣು ಬೇರೆ, ಕಿವಿ ಬೇರೆ, ಮೂಗು ಬೇರೆ, ಇವೆಲ್ಲ ಬೇರೆ ಬೇರೆ ಅದಾವಿಲ್ಲ? ಒಂದೇ ಶರೀರದಲ್ಲಿ ಅದಾವ. ಮತ್ತ ಅದಕ್ಕೆ ಇದಕ್ಕೆ ಸ್ವಗತ ಭೇದ ಅಂತ ಕರೀತಾರೆ. ಇದಕ್ಕೆ ಅದಕ್ಕ ಸಜಾತಿಯ, ವಿಜಾತಿಯ ಹಾಗೂ ಸ್ವಗತ ಭೇದಗಳಿಂದ ಕೂಡಿಕೊಂಡಿರುತ್ತದೆ ಸಂಬಂಧ. ಸಂಬಂಧ. ಸಂಬಂಧ ಇರ್ಲಾರ್ದವ ಇವನಿಗೆ ಸಂಬಂಧವೇ ಇಲ್ಲ. ಇವ್ಯಾವ ಭೇದ ಇಲ್ಲವು. ಇಲ್ಲ. ನೋಡ್ರಿ ಏನಂತಾರ ಒಂದೇ ಕಡ, ಒಂದು ಘಟವು ಮತ್ತೊಂದು ಘಟದೊಡನೆ. ಘಟದ ಏನದ್ರಿ ಇದು? ಘಟನೆ. ಒಂದು ಘಟವು ಮತ್ತೊಂದು ಘಟದೊಡನೆ ಯಾವ ಸಂಬಂಧದಿಂದಿರುವುದು ಅದು ಸಜಾತಿಯ ಸಂಬಂಧವಿರುತ್ತದೆ. ಮತ್ತು ಘಟವು ಪಟದೊಡನೆ ಯಾವ ಸಂಬಂಧದಿಂದಿರುವುದು ಅದು ವಿಜಾತೀಯದಿಂದ ಸಂಬಂಧವಿರುತ್ತದೆ. ಘಟ ಅನ್ನೋದು ಇದೊಂದು ವ್ಯಕ್ತಿ, ಪಟ ಅನ್ನೋದು ಅದೊಂದು ವ್ಯಕ್ತಿ. ಘಟದಲ್ಲಿ ಘಟತ್ವ ಜಾತಿ ಇರ್ತದ, ಪಟದಲ್ಲಿ ಪಟತ್ವ ಜಾತಿ ಇರ್ತದ. ಘಟವು ಪಟದೊಡನೆ ಯಾವ ಸಂಬಂಧದಿಂದಿರುವುದು ಅದು ವಿಜಾತೀಯದಿಂದ ಸಂಬಂಧವಿರುತ್ತದೆ. ಇನ್ನು ಮೂರನೇದ್ದು ಅವಯವಗಳಿಗೆ ಸ್ವಗತವೆಂಬ ಹೆಸರು ಇರುವುದರಿಂದ. ಅವಯವ ಇದಾವಲ್ರಿ ಒಂದೇ ಶರೀರದಲ್ಲಿ. ಪಟವು ತಂತುಗಳೊಡನೆ ಯಾವ ಸಂಬಂಧದಿಂದಿರುವುದು ಅದು ಸ್ವಗತದಿಂದ ಸಂಬಂಧವಿರುತ್ತದೆ. ತಂತು ಕೂಡಿಕೆರಿಂದ ಏನಾಗ್ಯದ್ರಿ? ಪಟ ಆಗ್ಯದಿಲ್ಲ? ಅದು ಸ್ವಗತ ಸಂಬಂಧದ ನೋಡ್ರಿ ಅದು. ಇನ್ನ ಒಂದೇ ಕಡೆ ಮತ್ತ ಎರಡು ಆತ್ಮಗಳಲ್ಲಿ ಅಥವಾ ಅನಂತ ಆತ್ಮಗಳಾಗಲಿ, ಎರಡು ಆತ್ಮಗಳಾಗಲಿ ಅಥವಾ ಅನಂತ ಆತ್ಮಗಳಾಗಲಿ ಇದ್ದಿದ್ದರೆ ಸಜಾತಿಯಿಂದ ಆತ್ಮನಿಗೆ ಸಂಬಂಧವಾಗುತ್ತಿತ್ತು. ಎರಡು ಇರ್ಲಿ ಬೇಕಾ? ಅನೇಕ ಇತ್ತಂದ್ರ ಅಲ್ಲಿ ಏನಾಗ್ತಿತ್ತು? ಸಜಾತೀಯದಿಂದ ಆತ್ಮನಿಗೆ ಸಂಬಂಧವಾಗುತ್ತಿತ್ತು. ನಮ್ಮ ಸಂಬಂಧಕ್ಕೆ ತರಲ. ಆದರೆ ಆ ಆತ್ಮವು ಒಂದೇ ಇರುವುದರಿಂದ ಸಜಾತಿಯ ಆತ್ಮನೊಡನೆ ಆತ್ಮನ ಸಂಬಂಧವು ಇರುವುದಿಲ್ಲ. ಅದು ಒಂದೇ ಒಂದದ. ಅದಕ್ಕೆ ನಿಜಗುಂಡ್ರು ಏನ್ ಹೇಳಿದ್ರು? ಗಗನದಂದದಿ ನಿರವಯವನಾಹುದರಿಂದ. ಆತ್ಮ ಹೇಗನಪ್ಪ ಅಂತ ಕೇಳಿದ್ರ, ಗಗನದಂತದೇ ನಿರವಯವನಹುದರಿಂದ
ಸ್ವಗತಾದಿ ಭೇದವಿಲ್ಲದ ಕಥದಿಂದ ಆತ್ಮ ಒಬ್ಬನೇ ಒಬ್ಬದನಪ್ಪ, ಯಾವ ಭೇದಗಳು ಇಲ್ಲ. ಆದರೆ ಆ ಆತ್ಮವು ಒಂದೇ ಇರುವುದರಿಂದ ಸಜಾತಿಯ ಆತ್ಮನೊಡನೆ ಆತ್ಮನ ಸಂಬಂಧವೂ ಇರುವುದಿಲ್ಲ. ಮತ್ತು ಇನ್ನು ಎರಡನೇ ಕಡೆ ಆತ್ಮನಕ್ಕಿಂತಲೂ ವಿಜಾತೀಯವಾಗಿರುವುದೆಲ್ಲವೂ ಅನಾತ್ಮವಿರುತ್ತದೆ. ಆದರೆ ಅದು ಮೃಗತೃಷ್ಣದ ಏನ್ರಿ ಮೃಗತೃಷ್ಣೆಯ ಜಲದಂತೆ, ಅಂದ ಆ ಬಿಸಿಲಲ್ಲಿ ತೋರುವ ಆ ಝಳದ ನೀರಿನಂತೆ, ಆ ಜಲದಂತೆ ಆತ್ಮನಲ್ಲಿ ಕಲ್ಪಿತವಿರುತ್ತವೆ. ಆ ಕಲ್ಪಿತದೊಡನೆ ಆತ್ಮನ ಸಂಬಂಧವು ಸಂಭವಿಸುವುದಿಲ್ಲ. ಹೇಗೆಂದರೆ ಉದಾಹರಣೆ ಕೊಡ್ತಾರೆ ನೋಡ್ರಿ, ಮೃಗತೃಷ್ಣೆಯ ಜಲದೊಡನೆ ಭೂಮಿಯು ಸಂಬಂಧವಾಗುವುದಿಲ್ಲ. ಆ ಮೃಗ ಜಲ ತೋರಿದ್ರು ಸಹಿತ ಎಲ್ಲರ ಭೂಮಿ ತೊಯ್ದದೇನ್ರಿ? ಇಲ್ಲೇ ಇಲ್ಲ, ಇಲ್ಲದು. ಹಾಂಗಿವ ಆತ್ಮನಕ್ಕಿಂತ ಭಿನ್ನ ವಸ್ತುಗಳು ಹಂಗದಾವ, ಸುಮ್ ತೋರ್ತಾವ, ಕೋರಿಕೆ ಅದಾವು, ಹೆಂಗ ಸ್ವಪ್ನ ಪದಾರ್ಥದಂತೆ. ಇಲ್ಲವು ಒಂದೇ ಒಂದು ಆತ್ಮ ಸ್ವರೂಪ ಸತ್ಯ ವಸ್ತು ಅದ. ಉಳಿದುದ್ದೆಲ್ಲ ಅವೆಲ್ಲ ಹೆಂಗವಪ್ಪ ಅಂದ್ರ ಕಲ್ಪಿತ, ಕೇವಲ ತೋರುವಿಕೆ, ಇರುವಿಕೆ ಇಲ್ಲ ಅವಕ್ಕ. ಒಂದು ವೇಳೆ ಸಂಬಂಧವಾಗಿದ್ದರೆ ಉಸರ ಭೂಮಿಯು ಆ ಜಲದಿಂದ ತೊಯ್ದು ಹಸಿಯಾಗಬೇಕಾಗಿತ್ತು. ಆದ್ದರಿಂದ ಮೃಗಜಲಕ್ಕೂ ಉಸರ ಭೂಮಿಗೂ ಹೇಗೆ ಸಂಬಂಧವಿರುವುದಿಲ್ಲವೋ ಅದರಂತೆ ಆತ್ಮನಲ್ಲಿ ಕಲ್ಪಿತವಾದ ವಿಜಾತಿಯವುಳ್ಳ ಅನಾತ್ಮದೊಡನೆ ಆತ್ಮನ ಸಂಬಂಧವೂ ಇರುವುದೇ ಇಲ್ಲ. ಏನಾಯ್ತ್ರಿ? ಅರ್ಥ ಆಯ್ತಿಲ್ರಿ? ಇನ್ನ ಮೂರನೇ ಕಡೆ, ಒಂದು ವೇಳೆ ಆತ್ಮನಿಗೆ ಅವಯವಗಳಿದ್ದರೆ ಆತ್ಮನಿಗೆ ಸ್ವಗತದಿಂದ ಸಂಬಂಧವಾಗುತ್ತಿತ್ತು. ಆದರೆ ಆತ್ಮನು ನಿತ್ಯನಿರುವುದರಿಂದ ಏನ್ ಹೇಳಿದ್ರಿ ಸರ ಇಲ್ಲಿ? ಒಂದು ವೇಳೆ ಆತ್ಮನಿಗೆ ಆತ್ಮನಿಗೆ ಸ್ವಗತ ಸಂಬಂಧ ಆಗ್ತಿತ್ತು, ಆದರೆ ಆತ್ಮನು ನಿತ್ಯದನ, ಅದಕ್ಕೆ ನಿರ್ವಯವದನ. ನಿತ್ಯ ಪದ ತಗೊಂಡ್ರಿ ಇಲ್ಲಿ ಸ್ವಗತದೊಳಗೆ ಏನರೇ ಮತ್ತ ಅವಯವಗಳು ಇದ್ದು ಅಂದ್ರ ಆ ಶರೀರದಾಗ ಇದ್ದಂಗ ಅವಯವಗಳು ಇದ್ರ ಅವು ಅನಿತ್ಯದವು. ನಿತ್ಯದವ. ಅವಯವ ಇದ್ದಿದ್ದು ಅನಿತ್ಯ ಇರ್ತದ, ಅದಕ್ಕೆ ನಿರ್ವಯವ ಇರೋದು ನಿತ್ಯ ಇರ್ತದ. ಯಾವಾಗ ಹುಟ್ಟ್ಯದ ಅದಕ್ಕೆ ಅವಯವ ಇರ್ತಾವ. ಇವ ಹುಟ್ಟಿಲ್ಲ, ಜನ್ಮ ಮೃತ್ಯು ಶೂನ್ಯದ. ನೀವ ಶಾಶ್ವತದಲ್ಲ, ಶಾಶ್ವತ ಇರೋಣದರಿಂದ ಅವಯವಗಳಿಲ್ಲ. ಇಲ್ಲ, ನಿತ್ಯನಿರುವುದರಿಂದ ನಿರವಯವನಿರುತ್ತಾನೆ. ಅಂತ ಆತ್ಮನಿಗೆ ಸ್ವಗತದಿಂದ ಸಂಬಂಧವಾಗುವುದು ಸಂಭವಿಸುವುದಿಲ್ಲ. ಈ ರೀತಿಯಿಂದ ಸಜಾತಿಯ ವಿಜಾತಿಯ ಸಂಬಂಧಗಳು ಆತ್ಮನಲ್ಲಿ ಇರುವುದಿಲ್ಲ. ಆದ್ದರಿಂದ ಆತ್ಮನು ಅಸಂಗನಿರುತ್ತಾನೆ. ಈ ರೀತಿಯಿಂದ ಹೇ ಶಿಷ್ಯನೇ, ಸಚ್ಚಿದಾನಂದ ಬ್ರಹ್ಮ ರೂಪನಾಗಿಯೂ
ಅಜನ್ಮವೇ ಮೊದಲಾದ ವಿಕಾರಗಳಿಂದ ರಹಿತನಾಗಿಯೂ ಹಾಗೂ ಅಸಂಗನಾಗಿಯೂ ಆತ್ಮನಿರುತ್ತಾನೆ. ಅಂತ ಆತ್ಮನೇ ನೀನಿರುತ್ತಿ. ಒಂದನೇ ಪ್ರಶ್ನೆಗೆ ಉತ್ತರ ಕೊಟ್ರು ನೋಡ್ರಿ, ಈಗ ಉತ್ತರ ಮುಗೀತು. ನಾನು ಯಾರು ಅನ್ನೋ ಪ್ರಶ್ನೆಗಿದು ಉತ್ತರ. ಅಂತ ಆತ್ಮನೇ ನೀನಿರುತ್ತಿ. ಈ ರೀತಿಯಾಗಿ ಮೊದಲನೆಯ ಪ್ರಶ್ನೆಗೆ ಆಚಾರ್ಯರಂದ್ರೆ ಗುರುಗಳು ಅರ್ಧ ದೋಹೆಯಿಂದ ಉತ್ತರವನ್ನು ಹೇಳಿದರು. ಏನ್ರಿ? ಹೌದು. ಎರಡನೇದ್ದು ಸಮಯ ಮುಗಿತೇನ್ರಿ? ಈ ಮುಂದಿನ ವಿಷಯ ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ವೇದಮೂರ್ತಿ ಜ್ಞಾನ ಜ್ಯೋತಿ ಗುರುವೆ ಮಲ್ಲಿಕಾರ್ಜುನ, ಬೋಧರೂಪ ಮಹಾಯೋಗಿ ಗುರುವೆ ಮಲ್ಲಿಕಾರ್ಜುನ. ವೇದಮೂರ್ತಿ ಜ್ಞಾನ ಜ್ಯೋತಿ ಗುರುವೆ ಮಲ್ಲಿಕಾರ್ಜುನ, ಬೋಧರೂಪ ಮಹಾಯೋಗಿ ಗುರುವೆ ಮಲ್ಲಿಕಾರ್ಜುನ. ಗುರುವೆ ತಾಯಿ ಗುರುವೆ ತಂದೆ ಗುರುವೆ ಬಂಧು ಬಳಗವು, ಗುರುವೆ ದೈವ ಗುರುವೆ ಸರ್ವ ಪರಮ ಶಾಂತಿ ಧಾಮವು. ಸತ್ತು ಚಿತ್ತು ನಿತ್ಯ ಸುಖದ ಪೂರ್ಣರೂಪ ಬ್ರಹ್ಮವೇ, ನಿತ್ಯ ಪೂಜ್ಯನಾದ ಗುರುವೇ ಆತ್ಮಲೀಲೆ ಗೈಯುವೆ. ಜಾಗ್ರ ಸ್ವಪ್ನ ಸುಪ್ತಿಗಳಿಗೆ ಸಾಕ್ಷಿ ಪ್ರತ್ಯೇಗಾತ್ಮನೇ, ಜಾಗ್ರನಾಗು ಏಳು ಎಂದು ಸಾರಿ ಹೇಳುವ ದೇವನೇ. ಭವದ ಬಾಧೆ ಬಿಡಿಸಿದಂತ ಗುರುವೆ ಲಿಂಗ ಜಂಗಮ, ಭುವನದಲ್ಲೇ ಧನ್ಯನಾದೆ ಜೀವದೇವ ಸಂಗಮ. ಪರಮ ಸತ್ಯ ವೇದ ಸ್ತುತ್ಯ ನಿತ್ಯ ಪೂಜ್ಯ ಗುರುವಿಗೆ,